ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ಧಾಂತ್, ನೀನ್ ಇಲ್ಲಿದ್ಯಾ ಅಂದ್ರೆ ಈ ಹುಡುಗ ಯಾರು? ಶರತ್, ಶರತ್, ಏನ್ ನಡೀತಾ ಇದೆ ಇಲ್ಲಿ? ಶರತ್ತು, ನೀನು ಈ ದುರ್ಗನ್ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಚೀ ಚಿ 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 ಚಿ. ಅತ್ತೆ, ನಿಮ್ಯಾರಿಗೂ ವಿಷಯ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಆ ವಿಷಯ ಏನಂತ ನಾನು ಹೇಳ್ತೀನಿ. ಈ ನಿಮ್ ಶರತ್ ನನ್ನ ಹಗ್ಗದಿಂದ ಕಟ್ಟಾಕಿ ದುರ್ಗನ ಮದುವೆ ಮಾಡ್ಕೊಳಕ್ ಪ್ಲಾನ್ ಮಾಡಿದ್ರು. ಇವಳನ್ನ ಮದುವೆ ಆದ್ರೆ ಹಿತಾಗೊಬ್ರು ಪರ್ಮನೆಂಟ್ ಕೇರ್ ಟೇಕರ್ ಸಿಗ್ತಾರಲ್ಲ, ಅದಕ್ಕೆ. ಶಟ್, ಇನ್ ಒಂದು ಮಾತಾಡ್ದ ಸುಮ್ಮನೆ ಇರಲ್ಲ ನಾನು. ನೋಡಿ, ಏನು ಹೇಳ್ತೀನೋ ಅದೆಲ್ಲ ಸುಳ್ಳು. ಏನು ಅಂತ ನಾನು ಹೇಳ್ತೀನಿ. ನನ್ನ ವಿರುದ್ಧ ಇದ್ದಿದ್ದು ಒಂದೇ ಒಂದು ಸಾಕ್ಷಿ, ಅದು ನಾಶ ಆಗೋಯ್ತು. ಶರತ್ ಅವರೇ, ಏನೇನೋ ಮಾತಾಡ್ಬೇಡಿ. ನನ್ನ ಮಗ ಅಂತವನಲ್ಲ, ಅವನು ಅಪ್ರಂಜಿ. ಅವನ ಬಗ್ಗೆ ಈಗೆಲ್ಲ ಮಾತಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ, ಅಲ್ವೇನ್ರಿ? ಹೌದೌದು, ನನ್ನ ಮಗ ತುಂಬಾ ಒಳ್ಳೆಯವನು. ಥೇಟ್ ನಮ್ ಶ್ರೀಮತಿ ಅವ್ರ ತರ. ಗಂಡಿನ ಕೊಡೋರ್ಗೆ ಕೊಡೋ ಮರ್ಯಾದಿನ ಇದು? ನಿಮ್ ಮನೆ ಅಳಿಯ ಆಗೋನ್ ಬಗ್ಗೆ ಯಾವನ ಏನೋ ಮಾತಾಡ್ತಿದ್ರೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಾ? ನಿಮ್ಗೇನು ಅನ್ಸೋದಿಲ್ವಾ? ಶರತ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಶರತ್. ಎಲ್ಲರೂ ಕೂತ್ಕೊಂಡು ಇದನ್ನ ಸಾರ್ಟ್ ಔಟ್ ಮಾಡೋಣ ಅಲ್ವಾ? ಹೌದೌದು, ಮದ್ವೆ ಅಂದ್ಮೇಲೆ ಇದೆಲ್ಲ ಕಾಮನ್. ಫೋನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಮಾಮ್. ಇವರೆಲ್ಲ ಸೇರಿ ನನ್ಗೆ ಸೆನ್ಸ್ ಮಾಡಿದ್ದಾರೆ. ಮಾಮ್, ಡ್ಯಾಡ್, ನಾನೇನು ಮಾಡಿಲ್ಲ. ವೇಟ್, ನೀನು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕಿಷ್ಟು ಭಯ? ಚಿಲ್ ಬ್ರೋ, ನಿನಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ. ಶರತ್, ಏನಪ್ಪ ಇದೆಲ್ಲ? ಏನು ನಡೀತಾ ಇದೆ? ಅಪ್ಪ, ಈ ಸಿದ್ಧಾಂತ್ ಏನು ಅನ್ನೋದಕ್ಕೆ ಈ ಫೋನೇ ಎವಿಡೆನ್ಸ್. ಈ ಫೋನಲ್ಲಿ ಒಂದು ಬಂಡವಾಳ ಫುಲ್ ಕ್ಯಾಪ್ಚರ್ ಆಗಿದೆ. ಅದು ಗೊತ್ತಾಗಿನೇ ಈ ಫೋನ್ ನಾವು ಎಸ್ತಿದ್ದು. ಇವನೇನು ಅಂತ ನಾನಿವಾಗ ತೋರಿಸ್ತೀನಿ. ಸೀರಿಯಸ್ಲಿ ಬೇಬಿ, ಮದುವೆ ಆಗಿದ ತಕ್ಷಣ ದುರ್ಗನ ಡೆಲ್ಲಿಗೆ ಕರ್ಕೊಂಡೋಗಿ ಅವಳ ಹತ್ರ ಇರೋ ಒಡವೆ ಹಣನೆಲ್ಲ ತಗೊಂಡು ಫ್ಲೈಟ್ ಹತ್ಕೊಂಡು ಸೀದಾ ಬಂದ್ಬಿಡ್ತೀನಿ.